ಎಸ್ ಐ ಆರ್ಗೆ ವಿರೋಧ ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಪೂರ್ತಿ ಪೂರ್ತಿ ಭಾರತದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು, ವಿರೋಧ ಪಕ್ಷಗಳೆಲ್ಲ ಎಸ್ ಐ ಆರ್ನ ವಿರೋಧಿಸ್ತವೆ. ಕಾರಣ ಏನಂದರೆ ಅದರಲ್ಲಿ ಹಾಕಿರೋ ಕಂಡೀಷನ್ಸ್ ಹೇಗಿದೆ ಅಂದರೆ ಬಹಳಷ್ಟು ನಾಗರಿಕರಿಗೆ ಆ ಕಂಡೀಷನ್ಸು ಫುಲ್ಫಿಲ್ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ಬರೀ ವಿರೋಧ ಪಕ್ಷದ ರಾಜಕೀಯ ಪಕ್ಷಗಳು ಮಾತ್ರ ಅಲ್ಲ, ಸಂಘ ಸಂಸ್ಥೆಗಳು, ಆಮೇಲೆ ಹಿರಿಯ ಮುತ್ಸದ್ದಿಗಳು ಎಲ್ಲರೂ ಅದನ್ನು ವಿರೋಧಿಸಿದ್ದಾರೆ ಪೂರ್ತಿ ಭಾರತದಲ್ಲಿ. ಕರ್ನಾಟಕದಲ್ಲೂ ಎಲ್ಲ ಸಂಘ ಸಂಸ್ಥೆಗಳು, ಎದ್ದೇಳು ಕರ್ನಾಟಕ, ಆಮೇಲೆ ಸ್ವರಾಜ್ ಅಂತ ಒಂದು ಸಂಘ ಸಂಸ್ಥೆ ಇದೆ, ಈ ಥರ ಭಾಳಷ್ಟು ಸಂಘ ಸಂಸ್ಥೆಗಳು ಅದನ್ನು ವಿರೋಧಿಸ್ತವೆ. ನಾವು ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲು, ಜಮಾತೆ ಇಸ್ಲಾಮಿ ಹಿಂದೂ, ಜಮಿಯತ್ ಉಲಮಾ ಹಿಂದ್ ಎಲ್ಲರೂ ವಿರೋಧಿಸ್ತವೆ. ಏನಂದರೆ ನೋಡಿ, ನಾಗರಿಕರಿಗೆ ವೋಟರ್ ಲಿಸ್ಟಲ್ಲಿ ಹೆಸರು ಸೇರಿಸುವಂಥದ್ದು ಎಲ್ಲ ನಾಗರಿಕರ ಹಕ್ಕು. ಆದರೆ ಅದನ್ನು ತೆಗೆದಾಕೋದೇ ಒಂದು ಪ್ರೊಸೀಜರ್ ಅಂತ ಮಾಡಿಕೊಂಡು ವೆಸ್ಟ್ ಬೆಂಗಾಲಲ್ಲಿ, ಬಿಹಾರಲ್ಲಿ, ಆಸಾಮಲ್ಲೆಲ್ಲ ಬಹಳಷ್ಟು ಲಕ್ಷಾಂತರ ಹೆಸರುಗಳು ತೆಗೆದಾಕಿರೋದ್ರಿಂದ ಅದು ಏನು ಬೇಕಾದಷ್ಟು ಜನರು ಸತ್ತೋಗಿದ್ದಾರೆ ಅಂತ ಹೆಸರು ತೆಗೆದಾಕಿದ ಮೇಲೆ ಜನ ಅಲ್ಲಿ ಬಂದುಬಿಟ್ಟು ಅಲ್ಲಿ ನಿಂತ್ಕೊಂಡು ಅವರು ಆಪ್ ಪಾರ್ಟಿಯವ್ರು ತೋರಿಸ್ತಾ ಇದ್ದಾರೆ, ಒಂದು 6 ಜನರಿಗೆ ಕರ್ಕೊಂಬಂದು ಅವ್ರ ಹೆಸರುಗಳಲ್ಲಿ ಸತ್ತೋಗಿದ್ದಾರೆ ಅಂತ ತೆಗೆದಾಕ್ಬಿಟ್ಟಿದ್ದಾರೆ. ಅದನ್ನು ಯಾವ ರೀತಿ ತೆಗೆದ್ರು? ಇಂಥ ಒಂದು ಪ್ರೊಸೀಜರ್ನ ವಿರೋಧ ಎಲ್ಲರದ್ದು ಇದೆ, ಸರ್ಕಾರದ್ದು ಇದೆ, ಕರ್ನಾಟಕ ಸರ್ಕಾರದ್ದು. ಅದು ವಿರೋಧ ಇದ್ಕೊಂಡು ಈಗ ಅದನ್ನು ಎಸ್ ಐ ಆರು ಅದ್ರ ಜೊತೆಯಲ್ಲಿ ಎಲೆಕ್ಟೋರಲ್ ರೋಲಲ್ಲಿ ಹೆಸರು ಸೇರಿಸುವಂಥದ್ದನ್ನು ಜೊತೆಯಲ್ಲಿರೋದ್ರಿಂದ ಅದರಲ್ಲಿ ಪಾಲ್ಗೊಳ್ಳಲೇಬೇಕೆಲ್ಲರೂ, ಅದರಿಂದ ಎಲ್ಲರೂ ಪಾಲ್ಗೊಳ್ತಾ ಇದ್ದೇವೆ. ಇದು ಎಸ್ ಐ ಆರ್ಗೆ ಒಪ್ಪಿಗೆ ಅಲ್ಲ, ವೋಟರ್ ಲಿಸ್ಟಲ್ಲಿ ಇರೋದಕ್ಕೆ ಮಾತ್ರ ಈಗ ಒಪ್ಪಿಗೆ ಇಲ್ಲ. ಎಸ್ ಐ ಆರ್ಗೂ ಒಪ್ಪಿಗೆ, ಅದರಲ್ಲಿರೋ ಪ್ರೊಸೀಜರ್ ಇದೆಯಲ್ಲ, ಪ್ರೊಸೀಜರಲ್ಲಿ ಏನೇನು ಮಾಡಿದ್ದಾರೆ, ಅದರಲ್ಲಿ ಯಾವ ಒಂದು ಐಡೆಂಟಿಟಿ ಕಾರ್ಡ್ ಕೊಟ್ಟರು ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಅಂತ ಹೇಳಲಾಗ್ತಾಯಿದೆ. ಈಗ 11 ಐಡೆಂಟಿ ಕಾರ್ಡ್ಸ್ನ ಕೊಟ್ಟಿದ್ದಾರೆ. ಅದರಲ್ಲಿ ಬೇಕಾದಷ್ಟು ಜನ ಡ್ರೈವರ್ಸು, ಆಮೇಲೆ ಕೆಳಹಂತದ ಲೇಬರರ್ಸು, ಆ ಎಲ್ಲ ಡಾಕ್ಯುಮೆಂಟ್ಸ್ ಇರೋಲ್ಲ ಅವ್ರ ಹತ್ರ. ಪ್ಯಾನ್ ಕಾರ್ಡ್ ಆಗಲಿ, ಪಾಸ್ಪೋರ್ಟ್ ಆಗಲಿ, ಇವೆಲ್ಲ ಇರೋದಿಲ್ಲ. ಬರೀ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಬಹಳ ಜಾಸ್ತಿ ಹೆಚ್ಚು. ಆಮೇಲೆ ಆಧಾರ್ ಕಾರ್ಡು ಕೆಲವ್ರ ಹತ್ರ ಇರುತ್ತೆ, ಕೆಲವ್ರ ಹತ್ರ ಅದೂ ಇಲ್ಲ. ನಾನೇ ಬೇಕಾದಷ್ಟು ಸಲ ಇಲ್ಲಿ ಇವಾಗ ಕೋರಮಂಗಲದ ಹತ್ರ ಹೋಗ್ತಾಯಿದ್ರೆ ಬೇಕಾದಷ್ಟು ಜನ ಏನೇನೋ ಮಾಡಿಕೊಂಡು ಫುಟ್ಪಾತಲ್ಲಿ ಮಾರ್ತಾಯಿದ್ದಾರೆ. ಅವ್ರ ಹತ್ರ ಏನೂ ಇಲ್ಲ, ಯಾವ ಡಾಕ್ಯುಮೆಂಟು ಇಲ್ಲ, ಮನೇನೂ ಇಲ್ಲ, ಅವ್ರು ಜೋಪಡಿ ಹಾಕ್ಕೊಂಡು ಅಲ್ಲಲ್ಲಿ ಟೆಂಪ್ರರಿ ಆಗಿದ್ದಾರೆ. ಅವರು ನಮ್ಮ ಭಾರತದ ನಾಗರಿಕರು. ಅವ್ರಿಗೆಲ್ಲ ನೀವು ಇತ್ತನ್ನಿ ಅತ್ತನ್ನಿ ಅಂದರೆ ಅದು ಅರ್ಥನೇ ಆಗಲ್ವೇ? ಇವತ್ತೇ ಒಂದು ನಮ್ಮ ಅಲ್ಲಿ ಒಂದು ಮಸೀದಿಯಲ್ಲಿ ಕೆಲಸ ಮಾಡ್ತಾನೆ ಒಬ್ಬ ಹುಡುಗ, ಅವನು ಬಂದು ತೋರಿಸ್ತಾ ಇದ್ದಾನೆ, ಅವನು ಮಾಡಿಸಿದ್ದಾನೆ ಆಧಾರ್ ಕಾರ್ಡು. ಅದರಲ್ಲಿ ಜಬೀನ್ಗೆ ಬೇರೆ ಥರ ಬರ್ತಿದ್ದಾರೆ ಹೆಸರು. ಇವಾಗ ಅವನು ಯಾವಾಗ ಸರ್ ಮಾಡಿಸೋದು? ಅವನು ಓದಿಲ್ಲ, ಬರೆದಿಲ್ಲ, ಆರ್ಡಿನರಿ ಕೆಲಸಗಾರ. ಇದನ್ನೆಲ್ಲ ಹೆಲ್ಪ್ ಆಗೋ ರೀತಿಯಲ್ಲಿ ಮಾಡಬೇಕೆ ಹೊರತು ಹೆಸರು ತೆಗೆದಾಕ್ಬಿಟ್ಟು ಇಷ್ಟು ಲಕ್ಷ ನಾವು ಕಿತ್ತಾಕ್ಬಿಟ್ಟಿದ್ದೀವಿ ಅನ್ನೋದಲ್ಲ. ಅದನ್ನು ವಿರೋಧಿಸ್ತಾ ಇದ್ದೇವೆ, ಈ ಪ್ರೊಸೀಜರ್ನ ವಿರೋಧಿಸ್ತಾ ಇದ್ದೇವೆ. ಆಮೇಲೆ ಈಗ 4 ದಿನಗಳಿಂದ ಯಾವ್ದು ನಡೀತಾ ಇದೆಯೋ, ಈಗ ಬೇಕಾದಷ್ಟು ಕಡೆ ಬಿ ಎಲ್ ಒಗಳು ಮನೆ, ಈಗ ಇಲ್ಲಿ ಬಾಡಿಗೆದಾರರು ವರ್ಷಕ್ಕೋ 2 ವರ್ಷಕ್ಕೋ 3 ವರ್ಷಕ್ಕೋ ಬಾಡಿಗೆ ಕಡಿಮೆ ಕಟ್ಟೋಕ್ಕೋ ಜಾಸ್ತಿ ಆಗೋದಕ್ಕೋ ಏನೋ ಒಂದು ಕಾರಣದಿಂದ, ಅಥವಾ ಅವ್ರ ಕೆಲಸದ ಜಾಗ ಬದಲಾವಣೆ ಆಗೋದ್ರಿಂದ ಸಾಮಾನ್ಯವಾಗಿ ಬಾಡಿಗೆ ಮನೆ ಬದಲಾಯಿಸೋದು ಸಾಮಾನ್ಯ, ಏರಿಯಾ ಬದಲಾಗಿರುತ್ತೆ. ಆವಾಗ ಅವ್ರು ಬೇರೆ ಕಡೆ ಹೋಗಿದ್ದಾಗ ಮುಂಚೆ ಅವರು ವೋಟರ್ ಹೆಸರು ಅಲ್ಲಿನ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರುತ್ತೆ, ಅವರು ಇನ್ನೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೋಗಿರ್ತಾರೆ. ಅಲ್ಲಿ ಹೋಗಿಬಿಟ್ಟು ಮತ್ತೆ ಅವ್ರು ಹೋಗಿ ಅಲ್ಲಿ ಈಸ್ಕೊಳ್ಳೋಕೆ ಹೋದರೆ ಅಲ್ಲಿ ಬಿ ಎಲ್ ಓಸ್ ಏನು ಹೇಳ್ತಾರೆ, ಪರ್ಟಿಕ್ಯುಲರ್ಲಿ ರಾಜಾಜಿನಗರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಿ ಎಲ್ ಓಸು ನೀವು ಇಲ್ಲಿಲ್ಲ, ನಿಮಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಈಗ ಅವರು ಬರೀ ಶಿಫ್ಟಾಗಿ 1 ತಿಂಗಳಾಗಿದ್ದರೆ 1 ತಿಂಗಳಲ್ಲಿ ಅವರು ಹೆಂಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು? ಸಮಯ ಬೇಕು. ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇದನ್ನು ಹಿರಿಯ ಅಧಿಕಾರಿಗಳು ಅವ್ರಿಗೆಲ್ಲ ಸರಿಯಾದ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅಂತ ನಮ್ಮ ಒತ್ತಾಯ. ನೋಡಿ, ಎಸ್ ಐ ಆರಲ್ಲಿ ಇರೋ ಪ್ರೊಸೀಜರ್ಸು ಯಾವುದು ನಾಗರಿಕರಿಗೆ ತೊಂದರೆ ಆಗುವಂಥದ್ದಿದೆಯೋ ಪ್ರೊಸೀಜರ್ಸು, ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ನಡೀತಾ ಇದೆ, ಜನಗಳಿಗೆ ಜೀವಂತವಾಗಿರೋರಿಗೆ ಸತ್ತೋಗಿದ್ದಾರೆ ಅಂತ ತೆಗೆದಾಕ್ಬಿಟ್ಟಿದ್ರೆ, ಆಮೇಲೆ ಬೇಕಾದಷ್ಟು ಕಡೆ ಅವ್ರಿಗೆ ಹೆಸರು ಮ್ಯಾಚ್ ಆಗ್ತಾಯಿಲ್ಲ ಅಂತ ತೆಗೆದಾಕ್ಬಿಟ್ಟಿದ್ರೆ,
ಆಮೇಲೆ ಮತ್ತಷ್ಟು ಕಡೆ ಒಂದೊಂದರಲ್ಲಿ ಒಂದೊಂದು ಥರ ಇನ್ಷಿಯಲ್ಸ್ ಇದೆ ಅಂತ ಅಷ್ಟಕ್ಕೆ ಮಾತ್ರ ತೆಗೆದಾಕ್ಬಿಟ್ಟಿದ್ರೆ ಅವರು ನಮ್ಮ ಭಾರತದ ನಾಗರಿಕರು. ಅದರಿಂದ ಆಗೋ ತೊಂದರೆಗಳನ್ನ ಈಗಲೂ ವಿರೋಧ ಇದೆ. ಅದನ್ನು ವಿರೋಧ ಇದ್ಕೊಂಡು ಸಹಕರಿಸ್ತಾ ಇರೋದು ಯಾತಕ್ಕಂದರೆ SIR ಪೂರ್ತಿ ಆಗಬೇಕಲ್ಲ. ಅದರಿಂದ ಯಾವ ರೀತಿಯ ಕಿಕ್ ಬ್ಯಾಕ್ ಆದರೆ ಸರ್ಕಾರಕ್ಕೆ ನೋಡಿ, ಕೇಂದ್ರ ಸರ್ಕಾರಕ್ಕೆ ಕಿಕ್ ಬ್ಯಾಕ್ ಆಗೋದಕ್ಕಿಂತ ಎಲ್ಲ ಕಡೆ ಜನರಿಗೆ ಅರ್ಥ ಆಗ್ತಾಯಿದೆ ಏನು ಅದರಲ್ಲಿ ನಡೀತಾ ಇದೆ ಅಂತ. ಈಗ ನೋಡಿ, ವೆಸ್ಟ್ ಬೆಂಗಾಲಲ್ಲಿ ಎಷ್ಟು ಹೆಸರುಗಳು ತೆಗೆದಾಕ್ಬಿಟ್ಟಿದ್ರೋ ಅದರಲ್ಲಿ ಅಧಿಕವಾಗಿ ಇಲ್ಲಿನ ಹಳೆ ನಾಗರಿಕರು. ಅವ್ರ ಹತ್ರ ಸರಿಯಾದ ಮಾಹಿತಿಗಳು ಇಲ್ಲ. ಸರ್ಕಾರಗಳು ಕೊಟ್ಟಿದೆಯಾ ಅಂದರೆ ಕೊಟ್ಟಿಲ್ಲ. ಅವರೇ ತಗೊಂಡಿದ್ದಾರೆ ಅಂದರೆ ಅವರಂಥ ಅನುಕೂಲಕರವಾಗಿ ಇರುವಂಥ ಜನ ಅಲ್ಲ. ಅವ್ರು ಹೋಗಿಬಿಟ್ಟು ಕೆಲಸ ಬಿಟ್ಬಿಟ್ಟು ದಿನ ದುಡಿದು ದಿನ ತಿಂದ್ಕೊಂಡು ಮನೇಲಿರೋರಿಗೆ ಅವ್ರಿಗೋಗಿ ಒಂದು ಕಾರ್ಡ್ ಮಾಡಿಸೋದಕ್ಕೂ ಒಂದು ಅರ್ಧ ದಿನ ಒಂದು ದಿನ ತೆಗೀರಿ ಅಂದರೆ ಸಾಧ್ಯವಾಗೋದಿಲ್ಲ. ಅಂತ ಅವ್ರಿಗೆ ಇದು ತಗೊಂಬ ಅದು ತಗೊಂಬ ಅದು ಅರ್ಥನೇ ಆಗಲ್ವೇ ಅದೇನು ಅಂತ. ಅಂಥ ಜನ ಇದ್ದಾರಲ್ಲ ನಮ್ಮಲ್ಲಿ. ನಾವೆಲ್ಲೂ ಅಂಥವರು ಮುಂದೆ ಬರೋದಕ್ಕೆ ನಾವೇನೇನು ಸ್ಕೀಮ್ಸ್ ಹಾಕಿದ್ದೇವೆ ಸರ್ಕಾರಗಳಿಂದ, ಕೇಂದ್ರ ಸರ್ಕಾರ ಆಗಲಿ ಯಾವುದೇ ಸರ್ಕಾರ ಆಗಲಿ, ಏನು ಸ್ಕೀಮ್ಸ್ ಇದೆ ಅಂಥ ಜನರಿಗೆ ವಿದ್ಯಾಭ್ಯಾಸ ನೋಡಿ. ಬೇಕಾದಷ್ಟು ಕಡೆ 99%, 80%, 90% ವಿದ್ಯಾಭ್ಯಾಸ ಕಲ್ತಿರೋರು ಇದ್ದಾರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ. ನಮ್ಮ ಎಲ್ಲ ನಾರ್ತ್ ರಾಜ್ಯಗಳಲ್ಲಿ ಅರ್ಧಕ್ಕರ್ಧ ಇಲ್ಲ, ಸೌತ್ ರಾಜ್ಯಗಳಲ್ಲಿ ಪರವಾಗಿಲ್ಲ. ಕೇರಳದಲ್ಲಿ ನೋಡಿ 98% ಇದೆ, ಅಲ್ಲಿ ಯಾವುದೂ ತೊಂದರೆನೂ ಇಲ್ವೇ. SIRಗೆ ಕುರಿತು ಯಾವುದೂ ತೊಂದರೆ ಇಲ್ಲ. ಇದನ್ನೆಲ್ಲ ನೋಡಿದ್ರೆ ಜನರಿಗೆ ಮುಂದೆ ಬರೋದಕ್ಕೆ ಯಾವುದೂ ಸ್ಕೀಮ್ಸ್ ಹಾಕಿಲ್ಲ. ಅವ್ರಿಗೆ ಹೆಂಗಿದ್ದಾರೋ ಹಂಗೆ ಬಿಟ್ಟಿದ್ದಾರೆ. ಅವರೆಲ್ಲ ಹಂಗಿದ್ದ ಮೇಲೆ ಅವ್ರಿಗಿವಾಗ ನೀವು ಈ ಡಾಕ್ಯುಮೆಂಟ್ಸ್ ನೀವು ಹೇಳಿರೋದೆಲ್ಲ ಅರ್ಥನೇ ಆಗದಿದ್ರೆ ಅವ್ರು ತರೋದು ಎಂಥದ್ದು, ಅವ್ರು ಮಾಡಿಸಿರಲ್ವೇ. ಆಲ್ರೆಡಿ ಮಾಡಿ ಆಯಿತು, ಅವಿದ್ಯಾವಂತರ ಆಗಿದ್ದಾರೆ ಬೇಕಾದಷ್ಟು ಜನ. ಅವ್ರಿಗೆ ಇವಾಗ ಕಾರ್ಡುಗಳು ತನ್ನಿ ಅಂತ ಇದ್ದಾರೆ, ಅದು ತರೋಕ್ಕಾಗ್ತಾಯಿಲ್ಲ ಭಾಳಷ್ಟು ಜನರಿಗೆ. ಸೊ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ಕೊನೆಯದಾಗಿ ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ, SIRನಲ್ಲಿ ಜನ ತಮ್ಮ ಹೆಸರು ನೋಂದಾಯಿಸೋದಕ್ಕೆ ಅನುಕೂಲವಾಗುವಂತೆ BLOಸ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಆಮೇಲೆ ವಿದ್ಯಾಭ್ಯಾಸ ಏನೂ ಇಲ್ದಿರೋರಿಗೆ ನಮ್ಮ ಸರ್ಕಾರದಿಂದಾನೇ ಒಂದಿಬ್ಬರಿಗೆ ಕಳಿಸ್ಬಿಟ್ಟು ಈ BLO ಜೊತೆಯಲ್ಲಿ ಹೆಲ್ಪ್ ಮಾಡಿ ಅವ್ರ ಹೆಸರುಗಳನ್ನ ಇದರಲ್ಲಿ ಹಾಕ್ಕೊಬೇಕು. ಆಮೇಲೆ ಬಹಳಷ್ಟು ಜನರದ್ದು ಐಡೆಂಟಿಟಿ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು ಮತ್ತು ಬೇರೆ ಬೇರೆ ID ಕಾರ್ಡ್ಸಲ್ಲಿ ಹೆಸರುಗಳು ಸ್ವಲ್ಪ ತಪ್ಪಾಗಿ ಬರ್ಕೊಳ್ಳೋರು ಬರ್ಕೊಂಡಿದ್ರೆ ಅದರಲ್ಲಿ ನಾಗರಿಕರದ್ದು ಏನು ತಪ್ಪಿದೆ? ಬರ್ಕೊಂಡಿರೋರು ಅವ್ರು ಕಂಪ್ಯೂಟ್ರಲ್ಲಿ ಎಂಟ್ರಿ ಮಾಡುವಾಗ ಎನ್ಗೆ ಝೆಡ್ಗೆ ಎನ್ ಅಂತ ಹಾಕಿಬಿಟ್ಟಿದ್ರೆ, ಈಗ ಕಾರ್ಡ್ ತೊಗೊಂಬಂದಿರೋನಿಗೆ ನಿನ್ನ ಹೆಸರು ಸರಿ ಇಲ್ಲಪ್ಪ, ಇದರಲ್ಲಿ ಝೆಡ್ ಇದೆ, ಇದರಲ್ಲಿ ಎನ್ ಇದೆ ಅಂದರೆ ಇದು ಸರಿ ಇಲ್ಲ. ಆದ್ದರಿಂದ ಅದು ಹೆಲ್ಪ್ಫುಲ್ ಆಗೋ ರೀತಿಯಲ್ಲಿ ಸರ್ಕಾರದಿಂದಾನೇ ಒಂದಿಬ್ಬರಿಗೆ BLO ಜೊತೆಯಲ್ಲಿ ಹಾಕಿ ಕಳಿಸ್ಬಿಟ್ಟು ಹೆಲ್ಪ್ ಮಾಡೋ ರೀತಿಯಲ್ಲಿ ಮಾಡಬೇಕು. ಎಲ್ಲ ನಾಗರಿಕರಿಗೂ ಅನುಕೂಲವಾಗಿ ಹೆಸರು ವೋಟರ್ ಲಿಸ್ಟಲ್ಲಿ ಸೇರಿಸುವಂತೆ ಮಾಡಬೇಕು. ನೋಡಿ, ನಾನೇನು ಹೇಳ್ತಾ ಇದ್ದೇನೆಂದರೆ, ಯಾರಿಗೆ ಬಹಳಷ್ಟು ಜನ ಯಾವುದು ಐಡೆಂಟಿಟಿ ಕಾರ್ಡ್ ಮಾಡಿಸಿಲ್ವಲ್ಲ ಅವ್ರಿಗೂ ಅನುಕೂಲ ಆಗಬೇಕು. ಆ ರೀತಿ ನಮ್ಮ ಪ್ರೊಸೀಜರ್ ಇರಬೇಕು. ಕಾರಣ ಇಷ್ಟೇ, ಸಾಮಾನ್ಯರಲ್ಲಿ ಯಾರು ಅವಿದ್ಯಾವಂತರಿದ್ದಾರೋ ಅವರು ನಮ್ಮವರೇ, ಭಾರತೀಯದ ನಾಗರಿಕರು. ಅವ್ರಿಗೆ ಬರೀ ನೀನು ಸರಿಯಾಗಿ ಕಾರ್ಡ್ ಮಾಡಿಲ್ಲ ಅಂತ ಹೇಳಿಬಿಟ್ಟು ನೀವು ಅದರಲ್ಲಿ ಹೆಸರು ಹಾಕ್ತಿದ್ರೆ ಅವರು ಹಕ್ಕನ್ನು ಕುಂದಿಸ್ದಂಗೆ ಆಗುತ್ತೆ. ಅದು ಸರಿ ಇಲ್ಲ.